ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಅನೇಕ ಭಾಗಗಳಲ್ಲಿ ಮರಗಳು ಬುಡ ಸಮೇತವಾಗಿ ಧರೆಗುರುಳಿದೆ. ಸದ್ಯಕ್ಕೆ ನಾನು JP ನಗರದ 2ನೇ ಹಂತದಲ್ಲಿದ್ದೀನಿ. ಇದು 9ನೇ ಮುಖ್ಯ ರಸ್ತೆ. ಈ ಒಂದು ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 7 ಗಂಟೆಗೆ ಬಿದ್ದಂತಹ ಗಾಳಿ ಮತ್ತು ಮಳೆಯ ಪರಿಣಾಮವಾಗಿ ಬೃಹದಾಕಾರದ ಒಂದು ಮರ ಬುಡ ಸಮೇತವಾಗಿ ಉರುಳಿ ಬಿದ್ದಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ರಸ್ತೆಗೆ ಯಾವ ರೀತಿ ಚಾಚ್ಕೊಂಡು ಬಿದ್ದಿದೆ ಅಂತ ಹೇಳಿ, ಅಂದರೆ ಒಂದು ಭಾಗದಲ್ಲಿ ಇದ್ದಂತಹ ಮರ ಅಂದರೆ ಫುಟ್ಪಾತ್ನಲ್ಲಿ ಇರುತ್ತೆ. ದೃಶ್ಯದಲ್ಲಿ ನಾನು ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲೊಂದು JC ಪ್ಯಾಲೇಸ್ ಅಂತ ಒಂದು ಪಾರ್ಟಿ ಹಾಲ್ ಇದೆ. ಈ ಪಾರ್ಟಿ ಹಾಲ್ನ ಮುಂಭಾಗದಲ್ಲೇ ಅಂದರೆ ಆ ಡೋರ್ನ ಎಂಟ್ರಿಯಲ್ಲೇ ಒಂದು ಮರ ಇದೆ ಫುಟ್ಪಾತಲ್ಲಿ. ಆ ಫುಟ್ಪಾತ್ನ ಮರ ಬುಡ ಸಮೇತವಾಗಿ ಮಳೆ ಬಂದಾಗ ಉರುಳಿ ಬಿದ್ದಿರುವಂಥದ್ದು. ಇದರ ಪರಿಣಾಮ ಸಂಪೂರ್ಣ ರಸ್ತೆಗೆ, ಅಂದರೆ ಈ ರಸ್ತೆಯಿಂದ ಮತ್ತೊಂದು ರಸ್ತೆ ಎಂಡಾಗಿದ್ದೇನೆಂದರೆ ಅಲ್ಲಿ ತನಕನೂ ಸಹ ಸಂಪೂರ್ಣವಾಗಿ ಮರ ಚಾಚ್ಕೊಂಡು ಬಿದ್ದಿದೆ. ಅಷ್ಟು ಉದ್ದವಾಗಿರುವಂತಹ ಮರ ಇದು. ಮರ ಬಿದ್ದ ಪರಿಣಾಮವಾಗಿ ರಸ್ತೆಯ ಮಧ್ಯದಲ್ಲಿದ್ದಂತಹ ವಿದ್ಯುತ್ ಕಂಬದ ವೈರ್ಗಳು ಸಹ ಕಿತ್ತು ಬಂದಿದೆ. ಜೊತೆಗೆ ಟೆಲಿಫೋನ್ನ ವೈರ್ಗಳು ಸಹ ಕಿತ್ತು ಬಂದಿರುವಂಥದ್ದು. ಸದ್ಯಕ್ಕೆ ಸ್ಥಳದಲ್ಲಿ BSNLನ ಸಿಬ್ಬಂದಿ ವೈರನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ GBS ಸಿಬ್ಬಂದಿ, ಅಂದರೆ ಅರಣ್ಯ ಸಿಬ್ಬಂದಿ ಬಂದು ಮರವನ್ನು ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡಿಲ್ಲ. ಮಧ್ಯರಾತ್ರಿ ಕಳೆದರೂ ಸಹ ಮರ ಕಂಪ್ಲೀಟಾಗಿ ಈ ಕಡೆಯಿಂದ ಆ ಕಡೆಗೆ ಬಿದ್ದು ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವುದೇ ರೀತಿಯ ಬ್ಯಾರಿಕೇಡ್ಗಳನ್ನು ಸಹ ಸಂಚಾರ ಪೊಲೀಸರು ಅಳವಡಿಸಿಲ್ಲ. ಇದರ ಜೊತೆಗೆ GBS ಸಿಬ್ಬಂದಿ ಕೂಡ ಬಂದು ಯಾವುದೇ ರೀತಿಯಿಂದ ಒಂದು ಮರ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಿಲ್ಲ. ಸದ್ಯ ಅದೃಷ್ಟವಶಾತ್ ಇಂಥ ದೊಡ್ಡ ಮರಗೆ ಕೆಳಗಡೆ ಬಿದ್ದಾಗ ಯಾವುದೇ ರೀತಿಯಂತಹ ಪ್ರಾಣಹಾನಿ ಆಗಿಲ್ಲ ಮತ್ತು ಯಾವುದೇ ವೆಹಿಕಲ್ ಕೂಡ ಮರ ಬಿದ್ದಾಗ ವೇಳೆ ಕೆಳಗಡೆ ಸಿಕ್ಕಾಕೊಂಡಿಲ್ಲ. ಕ್ಯಾಮ್ರಾಮನ್ ಮಹಾದೇವ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.